ಒಬ್ಬ ದೊಡ್ಡ ಗಾಯಕ ಇದ್ದಾರೆ, ಲ್ಯಾನ್ಸಿನವರನ್ನ ಬೆಳ್ಳೂರು ಎನ್ನುವರು. ಎಲ್ಲರೂ ಕ್ಯಾಸೆಟ್ಗಳಲ್ಲಿ ಮತ್ತು ಇತರ ಇದರಲ್ಲಿ ಕೊಂಕಣಿಯಲ್ಲಿ ತುಂಬಾ ಕೇಳಿದ್ದೇನೆ. ಅವರು ಒಳ್ಳೆಯ ಕವಿತೆಗಳನ್ನು ಒಳ್ಳೆ ಹಾಡುಗಳನ್ನು ಬರೀತಾರೆ. ತುಂಬಾ ವೇದಿಕೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರ ಒಂದು ಕವಿತೆಯನ್ನು ಇವತ್ತು ವಿನೀತಾ ಮೊಂತೇರು ವಾಮಂಜೂರ್ನವರು ನಮ್ಮ ನಡುವೆ ಪ್ರಸ್ತುತಪಡಿಸ್ತಾರೆ. ಅವರು ದಯವಿಟ್ಟು ಅದನ್ನು ಪ್ರಸ್ತುತಪಡಬೇಕು ಕೇಳ್ಕೊಳ್ತಾರೆ. ವಿನೀತಾ ಮೊಂತೇರು ಅವರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ದಾರೆ. ಕ್ಲರ್ಕ್ಗಿಂತ ಸ್ವಲ್ಪ ಮೇಲೆ ಇದ್ದಾರೆ, ನಾನು ಕ್ಲರ್ಕ್ ಅಂತ ಹೇಳಿದ್ದೀನಂತ, ಸ್ವಲ್ಪ ಮೇಲಿದ್ದಾರೆ. ವಾಮಂಜೂರಲ್ಲಿ ವಾಸ್ತವ ಮಾಡ್ತಾರೆ ಮತ್ತು ಬಹಳ ಸಾಹಿತ್ಯ ಓದ್ತಾರೆ ತುಂಬ ಎನ್ನುವುದು ನನಗೆ ಗೊತ್ತು. ಅವರಿಗೆ ಶುಭವನ್ನು ಕೋರುತ್ತೇನೆ. ಈ ಕವಿತೆಯ ಶೀರ್ಷಿಕೆ ಅಮ್ಮ ನಾನೊಂದು ಕೇಳಲೆ. ಈ ಕವಿತೆಯಲ್ಲಿ ಅಪ್ಪ ಅಮ್ಮನ ಕಷ್ಟದ ಜೀವನವನ್ನು ವರ್ಣಿಸಿದ್ದಾರೆ. ಅಮ್ಮ ನಿನ್ನೊಡನೆ ನಾನೊಂದು ಕೇಳಲೆ, ಅಮ್ಮ ನಿನ್ನೊಡನೆ ನಾನೊಂದು ಹೇಳಲೆ, ಅಮ್ಮ ನಿನ್ನೊಡನೆ ನಾನೊಂದು ಕೇಳಲೆ, ನಿನ್ನೊಡನೆ ನಾನೊಂದು ಹೇಳಲೆ. ಹೊಸ ಉಡುಪು ಚಪ್ಪಲಿ ಬ್ಯಾಗ್ ಬುತ್ತಿನಿ ತಂದಿರುವೆ, ವ್ಯಯ ಮಾಡಿದೆ ನೀ ಇದನ್ನೆಲ್ಲ ನನ್ನ ಶಾಲೆಗೆ ಬಸ್ಸಿಗೆ ವಿದ್ಯೆಗೆ. ಹೊಸ ಉಡುಪು ಚಪ್ಪಲಿ ಬ್ಯಾಗ್ ಬುತ್ತಿ ನೀ ತಂದಿರುವೆ, ವ್ಯಯ ಮಾಡಿದೆ ನೀ ಇದನ್ನೆಲ್ಲ ನನ್ನ ಶಾಲೆಗೆ ಬಸ್ಸಿಗೆ ವಿದ್ಯೆಗೆ. ಆದರೆ ಅಪ್ಪನಿಗೆ ಒಂದೇ ಉಡುಪು, ಇಲ್ಲ ಒಳ ಅಂಗಿ ಇಲ್ಲ ಚಪ್ಪಲಿ. ಆತ ಸದಾ ಹೋಗುವನು ಹಸಿವಲಿ ದಿನಕೂಲಿ ಕಾಯಕ್ಕೆ. ಆದರೆ ಅಪ್ಪನಿಗೆ ಒಂದೇ ಉಡುಪು, ಇಲ್ಲ ಒಳ ಅಂಗಿ ಇಲ್ಲ ಚಪ್ಪಲಿ. ಆತ ಸದಾ ಹೋಗುವನು ಹಸಿವಲಿ ದಿನಕೂಲಿ ಕಾಯಕ್ಕೆ. ಊಟ ನೀ ಒಣಿಸುತ್ತಿ ಎನಗೆ ದಿನಪೂರ್ತಿ, ಆದರೆ ಅಪ್ಪನ ನಿನ್ನ ಊಟದ ದಿನದ ಒಂದೇ ಸಲದಿ. ಊಟ ನೀ ಉಣಿಸುತ್ತಿ ಎನಗೆ ದಿನಪೂರ್ತಿ, ಆದರೆ ಅಪ್ಪನ ನಿನ್ನ ಊಟದ ದಿನದ ಒಂದೇ ಸಲದಿ. ಚಿಮ್ಮುತ್ತಿವೆ ಅಪ್ಪನ ಬೆವರಿನ ಹನಿಗಳು ಚಿಂದಿ ಉಡುಪಲಿ, ಕೆಲವೊಮ್ಮೆ ಕಂಡಿರುವೆ ದುಃಖ ನಿನ್ನ ಒದ್ದೆ ಕಣ್ಣುಗಳಲ್ಲಿ. ಚಿಮ್ಮುತ್ತಿವೆ ಅಪ್ಪನ ಬೆವರಿನ ಹನಿಗಳು ಚಿಂದಿ ಉಡುಪಲಿ, ಕೆಲವೊಮ್ಮೆ ಕಂಡಿರುವೆ ದುಃಖ ನಿನ್ನ ಒದ್ದೆ ಕಣ್ಣುಗಳಲ್ಲಿ. ಆದರೆ ಇಂದಿಗೂ ನಾ ಕಂಡಿಲ್ಲ ಅಪ್ಪನ ಅಳು ಆತನ ಕಣ್ಣೀರಲಿ, ಆದರೆ ಇಂದಿಗೂ ನಾ ಕಂಡಿಲ್ಲ ಅಪ್ಪನ ಅಳು ಆತನ ಕಣ್ಣೀರಲಿ. ಒದ್ದೆಯಾಗಿವೆ ರಕ್ತದಲ್ಲಿ ಅಪ್ಪನ ಸೀಳಿದ ಪಾದಗಳು, ಕೆಲವೊಮ್ಮೆ ನಿನ್ನ ಮೊಗದಲ್ಲಿ ಕಣ್ಣೀರ ಧಾರೆಗಳು. ಒದ್ದೆಯಾಗಿವೆ ರಕ್ತದಲ್ಲಿ ಅಪ್ಪನ ಸೀಳಿದ ಪಾದಗಳು, ಕೆಲವೊಮ್ಮೆ ನಿನ್ನ ಮೊಗದಲ್ಲಿ ಕಣ್ಣೀರ ಧಾರೆಗಳು. ಮನಸ್ಸಿಲ್ಲಮ್ಮ ಎನಗೆ ಶಾಲಾ ಬಸ್ಸಲ್ಲಿ ಪ್ರಯಾಣಿಸಲು, ವ್ಯಯ ಮಾಡದಿರು ಸಾರಿಗೆಗೆ ನಾ ಸದಾ ಹೋಗಲು. ಮನಸ್ಸಿಲ್ಲಮ್ಮ ಎನಗೆ ಶಾಲಾ ಬಸ್ಸಲ್ಲಿ ಪ್ರಯಾಣಿಸಲು, ವ್ಯಯ ಮಾಡದಿರು ಸಾರಿಗೆಗೆ ನಾ ಸದಾ ಹೋಗಲು. ಅಪ್ಪನ ಹಾದಿಯಲ್ಲಿ ನಡೆವೆನು ಶಾಲೆಗೆ, ಕಾಲ್ನಡಿಗೆಯಲ್ಲೇ ಮೈಲು ಮೈಲು. ಅಪ್ಪನ ಹಾದಿಯಲ್ಲಿ ನಡೆವೆನು ಶಾಲೆಗೆ, ಕಾಲ್ನಡಿಗೆಯಲ್ಲೇ ಮೈಲು ಮೈಲು. ಅವಕಾಶಕ್ಕಾಗಿ ಧನ್ಯವಾದ. ಬಹಳ ಸುಂದರ. ಮಕ್ಕಳಿಗೆ ನಿಮ್ಮ ಅಪ್ಪನ ನೆನಪಂತ ಅಲ್ವಾ? ದಿನಾಲು ಅಪ್ಪ ನಿಮ್ಮನ್ನು 3 ಜನರನ್ನು ಒಂದೇ ಬೈಕಲ್ಲಿ ಕರ್ಕೊಂಡು ಬರ್ತಾರಲ್ಲ. ಕೆಲವೊಮ್ಮೆ ಸೈಲೆನ್ಸರ್ ಆಗ್ತದೆ ಅವರಿಗೆ, ಕೆಲವೊಮ್ಮೆ ಇದರಲ್ಲಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಆದರೂ ಆ ಬೈಕಲ್ಲಿ 3 ಜನರನ್ನು ಕರ್ಕೊಂಡು ಶಾಲೆಗೆ ಹೇಗೋ ಬಿಡ್ತಾರೆ. ಅದು ಎಷ್ಟು ಕಟ್ತದೆ? 4 ಜನ, ಹೌದು, ತಾಯಿ ಹಿಂದೆ ಇರ್ತಾರೆ ಅಂತ ಹೇಳ್ತಾರೆ ಅವರು. ಎಷ್ಟು ಕಷ್ಟಪಡ್ತಾರೆ ತಂದೆಯವರು. ಆದರೂ ಅವರು ಯಾವತ್ತೂ ಹೇಳೋದಿಲ್ಲ ಅಲ್ವಾ? ಯಾವತ್ತೂ ಹೇಳಿದ್ರು ನನಗೆ ಕಷ್ಟ ಆಗ್ತದೆ ಮಗು, ನೀನು ಬಸ್ಸಲ್ಲಿ ಹೋಗಬೇಡ ಅಂತ ಹೇಳುದಿಲ್ಲಲ್ಲ. ಚಪ್ಪಾಳೆ ಆ ಕವಿಗೆ. ಬಹಳ ಸುಂದರ.